ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಕಡೂರು. ನಾವಿವತ್ತು ಕೇರಳದ ಕೊಟ್ಟಿಯೂರಿನಲ್ಲಿದ್ದೀವಿ. ಇವೆಲ್ಲ ನೋಡ್ತಾ ಕಳೆದ ಸಾಕಷ್ಟು ದಿನಗಳಿಂದ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿತ್ತು. ಏನಂತಂದ್ರೆ ಈ ಒಂದು ಕೊಟ್ಟಿಯೂರು ಟೆಂಪಲ್ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಗಿತ್ತು. ಸಾಕಷ್ಟು ಜನ ಬರ್ತಾ ಇದ್ರು. ಅದರಲ್ಲೂ ಕೂಡ ಕರ್ನಾಟಕದ 60% ಅಧಿಕ ಭಕ್ತರು ಈ ಒಂದು ದೇವಾಲಯಕ್ಕೆ ಬರ್ತಾ ಇದ್ರು. ಸೊ ಅದಕ್ಕೋಸ್ಕರ ಈ ದೇವಾಲಯ ಫೇಮಸ್ ಆಗಿದೆ. ಆ ದೇವಸ್ಥಾನದಲ್ಲಿ ನಾವು ಕೂಡ ಇದೀವಿ. ಬೆಳಗ್ಗೆಯಿಂದ ಸಾಕಷ್ಟು ಮಳೆ ಬಂತು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಸೊ ಇನ್ನೊಂದೇನಂತಂದ್ರೆ ದೇವಸ್ಥಾನ ಬರೋರಿಗೆ ಜುಲೈ 4ನೇ ತಾರೀಕು ತನಕ ಟೈಮ್ ಇದೆ. ಬರೋರು ಬರ್ಬೋದು. ಇನ್ನೊಂದೇನಂತಾರೆ ಮಳೆ ಕೂಡ ಇದೆ, ಮತ್ತೆ ರಶ್ ಇರುತ್ತೆ. 2 ಅವರ್ 3 ಅವರ್ ಕ್ಯೂ ಅಲ್ಲಿ ನಿಲ್ಬೇಕಾಗುತ್ತೆ. ಸೊ ನೋಡ್ಕೊಂಡು ಬನ್ನಿ, ವಯಸ್ಸಾದವರು ಮಕ್ಕಳು ಎಲ್ಲ ಹುಷಾರು. ಸೊ ಇನ್ನೊಂದೇನಂತಂದ್ರೆ ಮಹಿಳೆಯರಿಗೆ 30ನೇ ತಾರೀಕು ಲಾಸ್ಟ್ ಈ ದೇವಸ್ಥಾನದಲ್ಲಿ. ಸೊ ಇದು ಮಹಿಳೆಯರು ಯೋಚನೆ ಮಾಡಬೇಕಾಗುತ್ತೆ. 30ನೇ ತಾರೀಕು ಜೂನ್ 30ಕ್ಕೆ ಲಾಸ್ಟ್ ಡೇಟ್ ಆಗುತ್ತೆ. ಇನ್ನೊಂದೇನಂತಂದ್ರೆ ಈ ದೇವಸ್ಥಾನಕ್ಕೆ ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಭೇಟಿ ನೀಡಿದ್ರು. ಅದರಲ್ಲೂ ನಟ ದರ್ಶನ್ ಕೂಡ ದಂಪತಿ ಸಮೇತರಾಗಿ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು. ಆ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಒಂದು ಈ ಒಂದು ಶಿವನ ದೇವಸ್ಥಾನ ಅಂದ್ರೆ ಇಲ್ಲಿ ಇರೋದು ಶಿವನ ದೇವಸ್ಥಾನ. ಈ ಶಿವನ ದೇವಸ್ಥಾನಕ್ಕೆ ಸಾಕಷ್ಟು ಐತಿಹಾಸಿಕ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಒಂದು ಒಳ್ಳೆ ಇಲ್ಲಿ ದೇವಸ್ಥಾನಕ್ಕೆ ಬಂದ್ರೆ ಒಂದು ಒಳ್ಳೆ ವೈಬ್ ಅಂದ್ರೆ ಒಂಥರ ಎಲ್ಲರಿಗೂ ಒಂದು ಆಕರ್ಷಣೆ ಆಗಿರುತ್ತೆ. ಒಂದು ಮನಸ್ಸಿಗೆ ಶಾಂತವಾಗಿ ಇರೋದಕ್ಕೆ, ಒಂದು ಭಕ್ತಿಯನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದೇ ತರ ಈ ಒಂದು ದೇವಸ್ಥಾನದಲ್ಲಿ ಸಾಕಷ್ಟು ಪ್ರತಿ ವರ್ಷ 27 ದಿನ ಮಾತ್ರ ಈ ಟೆಂಪಲ್ ತೆಗೆದಿರುತ್ತೆ. ಇನ್ನ ಎಲ್ಲಾ ದಿನ ಕ್ಲೋಸ್ ಆಗಿರುತ್ತೆ. ಸೊ ಖಂಡಿತ ಬನ್ನಿ, ಚೆನ್ನಾಗಿದೆ ಕೇರಳದ ಕೊಟ್ಟಾಯೂರು ಟೆಂಪಲ್. ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.